ನಾವು ಬಾಳೆಕಾಯಿನ ಕಟಿಂಗ್ ಈ ತರ ಮಾಡ್ಕೋತೀವಿ. ಸ್ವಲ್ಪ ನಮ್ದೇ ವೇರಿಯೇಷನ್ ಎಲ್ಲಾದ್ರಲ್ಲೂ. ಕೌಂಟರ್ ಅಲ್ಲಿ ಆರ್ಡರ್ ಬಂತು, ಅದು 2 ಪೀಸ್ ಆದ್ರೂ ಪರವಾಗಿಲ್ಲ, ಹಿಟ್ಟು ಫ್ರೆಶ್ ಆಗಿ ಕಲಿಸ್ಕೊಂಡೆ ಮಾಡ್ತೀವಿ. ಎಷ್ಟೇ ಕಲಿಯಲಿ ಸರ್, ನಾವು 10 ರಿಂದ 15 ನಿಮಿಷ ಟೈಮ್ ತಗೊಂಡು ಬ್ಯಾಟರ್ ಫ್ರೆಶ್ ಆಗಿ ಮಾಡಿ ಇಡೋದಿಲ್ಲ. ಸರ್ ಇದು ಮಿಕ್ಸ್ ಕೇಳಿದ್ರೆ ನಾವು ಹೀಗೆ ಕೊಡ್ತೀವಿ, ಇಲ್ಲ ಅಂದ್ರೆ ಒಂದೊಂದು ಫುಲ್ ಪ್ಲೇಟು ಕೊಡ್ತೀವಿ. ಚಂದ ಕಾಣ್ತದೆ ಸರ್ ಇದು ಕಾಮ್ ಡೌನ್ ಕೆಫೆಯ ಬಾಳೆಕಾಯಿ ಬಜ್ಜಿ ಮತ್ತೆ ಆಲೂ ಪಕೋಡ. ಮಿರ್ಚಿ ಬಜ್ಜಿ ಒಟ್ಟಿಗೆ ನೀವು ತಿಂದಿರ್ಬೋದು, ಮೆಣಸಿನ್ಕಾಯಿ ಒಟ್ಟಿಗೆ. ಬಟ್ ಇಲ್ಲಿ ಬಾಳೆಕಾಯಿ ಒಟ್ಟಿಗೆ ಅಲ್ಲಿ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾರೆ. ಅದ್ರದ್ದು ಗೊತ್ತಾಗ್ಬಿಡುತ್ತೆ, ಕ್ರಿಸ್ಪಿನೆಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಾಯಲ್ಲಿ ಕರಮ್ ಅಂತ ಫಸ್ಟು ಸೌಂಡ್, ಆಮೇಲೆ ಸಾಫ್ಟ್ನೆಸ್. ಏನೋ ಬಣ್ಣಿಸಲಿ ಜಗದಲ್ಲಿ ಎಂತೆಂಥ ರುಚಿಗಳಿವೆ ಎಂದು. ಕಾಮ್ ಡೌನ್ ಕೆಫೆ ಪ್ರಭು ಅವರು, ಸುಷ್ಮಾ ಅವರು, ನಾವು ಬಿಡೋದಿಲ್ಲ ಅವ್ರನ್ನ. ಯಾಕಂದರೆ ಇಲ್ಲಿ ಬೋರ್ಡಲ್ಲೇ ಕಾಣುತ್ತೆ ನಿಮಗೆ ಆಲೂ ಪಕೋಡ, ಬಾಳೆಕಾಯಿ ಪಕೋಡ. ಭಾಳ ರುಚಿ ರೀ. ಒಬ್ಬ ಆ ಊಟ ಒಂದು ಕಡೆಗಿದ್ರೆ ಈ ಒಂದು ಆ ತಟ್ಟೆಯಲ್ಲಿ ಸಿಗ್ತಾವಲ್ಲ ಈ ಬಾಳೆಕಾಯಿ ಬಜ್ಜಿ, ಬಾಳೆಕಾಯಿ ಪಕೋಡ, ಆಲೂ ಪಕೋಡ ತಟ್ಟೆಯಲ್ಲಿ ಸಿಕ್ಕಾಗ ಅದೇ ಒಂದು ಮಜಾ ಬೇರೆ. ಹಾಗಾಗಿ ನಾವು ಹಿಕ್ಕಿರದೆ ಜನ ಊಟಕ್ಕಾಗಿ ಬಂದಿದ್ದಾರೆ. ಬೆಂಗಳೂರಾದ್ಯಂತ ಇಲ್ಲಿ ಕಾಮ್ ಡೌನ್ ಕೆಫೆ ಹುಡ್ಕೊಂಡು ಬಂದಿದ್ದಾರೆ. ಖುಷಿಯಾಗುತ್ತೆ ನೋಡಿದ್ರೆ. ರಶ್ ಇದೆ. ಈ ರಶ್ ಮಧ್ಯೆ ಹೋಗ್ಬಿಟ್ಟು ನಾವು ಬಾಳೆಕಾಯಿ ಪಕೋಡ, ಆಲೂ ಪಕೋಡ ರೆಸಿಪಿ ನೋಡ್ಬಿಡೋಣ ಬನ್ನಿ. ನಮಸ್ಕಾರ ಸುಷ್ಮಾ ಮೇಡಮ್ ಅವರು. ವೀಕ್ಷಕರೇ, ಇವತ್ತು ನಮಗೋಸ್ಕರ ನಿಮ್ಮಲ್ಲಿ ಸಾಕಷ್ಟು ಇದಾಗುತ್ತೆ ಡಿಮಾಂಡ್. ನಾನು ಬಂದರೆ ಇದು ಕೇಳಿ ತೊಗೊಳ್ತಾರೆ. ಪ್ಲೇಟ್ ಮೀಲ್ಸ್ ಬೇರೆ, ಇದು ಬೇರೆ. ಸರ್ ಏನಂದ್ರೆ ನಾವು ಮಿರ್ಚಿ ಬಜ್ಜಿ ಆಲ್ರೆಡಿ ತೋರಿಸಿದ್ವಿ, ಸೇಮ್ ಕಡಲೆ ಹಿಟ್ಟ ಯೂಸ್ ಮಾಡೋದು. ನಮ್ದ್ರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಾವು ಬಾಳೆಕಾಯಿನ ಕಟಿಂಗ್ ಈ ತರ ಮಾಡ್ಕೋತೀವಿ. ಸ್ವಲ್ಪ ನಮ್ದೇ ವೇರಿಯೇಷನ್ ಎಲ್ಲಾದ್ರಲ್ಲೂ. ಬಾಳೆಕಾಯಿ ಈ ತರ ಕಟಿಂಗ್ ಮಾಡ್ಕೋತೀವಿ. ಆಲೂ ಪಕೋಡ ಸ್ಲೈಸಸ್ ಮಾಡ್ಕೊಂಡಿದೀವಿ. ಇದು ಕಸ್ಟಮರ್ಸ್ ಕೇಳ್ದಂಗೆ ಸರ್. ಕೆಲವೊಬ್ರು ಫ್ರೆಂಚ್ ಫ್ರೈಸ್ ಕಟಿಂಗ್ ತರ ಕೇಳ್ತಾರೆ, ಕೆಲವೊಬ್ರು ಸ್ಲೈಸಸ್ ಕೇಳ್ತಾರೆ. ಕೇಳ್ಬಿಟ್ಟು ಮಾಡ್ತೀವಿ ನಾವು. ಸೊ ಇವತ್ತು ನಾನು ಆಲೂ ಪಕೋಡ, ಬಾಳೆಕಾಯಿ ಬಜ್ಜಿ ಒಟ್ಟಿಗೆ ತೋರಿಸ್ತಾ ಇದ್ದೀವಿ. ಹೌದು ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ ನಾವು ಹಿಟ್ಟು ಕಲ್ಸಿ ಯಾವತ್ತೂ ಇಡಲ್ಲ ಸರ್. ಪ್ರೀ ಪ್ರಿಪೇರ್ಡ್ ಇಲ್ವೇ ಇಲ್ಲ. ಕೌಂಟರ್ ಅಲ್ಲಿ ಆರ್ಡರ್ ಬಂತು, ಅದು 2 ಪೀಸ್ ಆದ್ರೂ ಪರವಾಗಿಲ್ಲ, ಹಿಟ್ಟು ಫ್ರೆಶ್ ಆಗಿ ಕಲಿಸ್ಕೊಂಡೆ ಮಾಡೋದು. ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರಿ ಕದರ ಮಂಡಳಿಗೆಯಿಂದ ಟ್ರ್ಯಾಕ್ಟರ್ ಹಿಟ್ಟು. ಆಕ್ಚುಲಿ ಹಾವೇರಿಯಲ್ಲಿ ಇರೋದು ಫ್ಯಾಕ್ಟರಿ, ಬಟ್ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಸೇಮ್ ಕಡಲೆ ಹಿಟ್ಟು ಅಲ್ಲಿಂದ ತರಿಸ್ತೀರಾ? ಅಲ್ಲಿಂದ ತರಿಸ್ತೀವಿ ಹೋಟ್ಲಿಗೋಸ್ಕರ ಅಂತಾನೆ. ನೀವು ಅದೇ ಹಿಟ್ಟಲ್ಲಿ ಮಾಡೋದು ಈಗ? ಅದೇ ಹಿಟ್ಟಲ್ಲೇ ಮಾಡೋದು ಸರ್. ಸರ್ ಗೋಪಾಲ್ ನಮ್ಮ ಫ್ರೈಯಿಂಗ್ ಮಾಸ್ಟರ್. ನಮಸ್ಕಾರ ಗೋಪಾಲ್ ಅವರೇ. ನಮಸ್ಕಾರ ಗೋಪಾಲ್. ಇವರು ನಮ್ಮ ಫ್ರೈಯಿಂಗ್ ಮಾಸ್ಟರ್. ಸೊ ಇವತ್ತು ಬಾಳೆಕಾಯಿ ಬಜ್ಜಿ, ಆಲೂ ಪಕೋಡ ಎಲ್ಲ ಅವರೇ ಮಾಡ್ತಾರಲ್ಲ. ನಾನು ಹೇಳ್ದಂಗೆ ಪ್ರತಿ ಆರ್ಡರ್ಗೆ ಫಸ್ಟ್ ಕಡಲೆ ಹಿಟ್ಟು ಹಾಕೋತೀವಿ. ಇವತ್ತು ಎಷ್ಟು ಅಳತೆ ಇದೆ ಸರ್? ಇದು ನಾವು 1 ಪ್ಲೇಟ್ ಅಳತೆ ಬಂದ್ಬಿಟ್ಟು ಸರ್. ಇದು 10 to 12 ಪೀಸಸ್ ಕೊಡ್ತೀವಿ ಸರ್. ಬಾಳೆಕಾಯಿ ಸೈಜು ಮತ್ತೆ ಆಲೂ ಪಕೋಡ ಸೈಜ್ ಇದ್ದಂಗೆ. ಅವಶ್ಯಕತೆ ಇರೋದು ಸೋಡಾ ಅಷ್ಟೇ. ಆಮೇಲೆ ಅಜ್ವಾನ ಸ್ವಲ್ಪ ಬಿಸಿ ಎಣ್ಣೆ. ಆಮೇಲೆ ಇದು ಎಣ್ಣೆ ಏನಿದೆ ನಾವು ದಿನ ಚೇಂಜ್ ಮಾಡ್ತೀವಿ. ಡೈಲಿ ಚೇಂಜ್ ಆಗುತ್ತೆ ಸರ್. ನೋ ಮ್ಯಾಟರ್ ವಾಟ್, ಎಣ್ಣೆ ರಿಪೀಟ್ ಮಾಡಲ್ಲ ನಾವು. ಸನ್ಫ್ಲವರ್ ಎಣ್ಣೆ, ಸನ್ಫ್ಲವರ್ ಆಯಿಲ್ ಇಲ್ಲ ಗೋಲ್ಡ್ ವಿನ್ನರ್, ಎರಡರಲ್ಲಿ ಕಲಿಸ್ಬಿಟ್ಟು. ಇನ್ನೊಂದು ಇದು ನಾವು ಹಿಟ್ಟನ ಎಷ್ಟು ಜಾಸ್ತಿ ಇದನ್ನ ನಾವು ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಸೊ ಇವಾಗ ಒಂದು ಫಾಸ್ಟ್ ಆಗಿನೂ ಕಲಿಸ್ತಾನೆ. ಇದು ಬರೀ ಮಿಕ್ಸ್ ಆಗೋದು ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಏನಂದ್ರೆ ಏರೇಷನ್, ಅದು ಗಾಳಿ ಎಷ್ಟು ಚೆನ್ನಾಗಿ ಇಟ್ಕೊಳುತ್ತೋ ಅಷ್ಟು ಫ್ಲಫಿಯಾಗಿ ಬರುತ್ತೆ. ಕ್ರಿಸ್ಪಿ ಬೇಕು ಅಂದ್ರೆ ಕ್ರಿಸ್ಪಿ ಕೊಡ್ತೀವಿ, ಫ್ಲಫಿ ಬೇಕಂದ್ರೆ ಫ್ಲಫಿ ಮಾಡ್ತೀವಿ. ಎಷ್ಟೇ ಕಲಿಯಲಿ ಸರ್, ನಾವು 10 ರಿಂದ 15 ನಿಮಿಷ ಟೈಮ್ ತಗೊಂಡು ಬ್ಯಾಟರ್ ಫ್ರೆಶ್ ಆಗಿ ಮಾಡಿ ಇಡೋದಿಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿ
ಎಣ್ಣೆ ಕಾದಿದೆ ಇವಾಗ ಸರ್. ಕಾದಿದೆಯಲ್ಲ? ಹಾಕೊಂಡ್ಬಿಡೋಣ ಇವಾಗ. ಯಾವ ಥರ ಫಸ್ಟ್ ಯಾವ್ದು ಹಾಕ್ತಿದ್ರಿ? ಆಲೂಗಡ್ಡೆ ಹಾಕೋತಾ ಇದ್ದೀವಿ. ಆಲೂಗಡ್ಡೆ. ಗೋಪಾಲ್ ಅವರು ಒಡಿಸ್ಸಾದಿಂದ ಬಂದು ಇಲ್ಲಿ ಅಡಿಗೆ ಕಲಿತು ಆಗಲೇ ಇಲ್ಲಿ ಒಳ್ಳೆ ಶೆಫ್ ಆಗ್ಬಿಟ್ಟಾರೆ. ನಮ್ದು ಫಾಸ್ಟ್ ಫುಡ್ ಜಾಯಿಂಟ್ ತರ ಅಲ್ಲ ಸರ್. ಹಂಗಾಗಿ ಪ್ರತಿಯೊಂದು ಡಿಶ್ ಪ್ರಿಪರೇಷನ್ ಟೈಮ್ ತಗೊಂಡೇ 10 to 15 ಮಿನಿಟ್ಸ್. ಇವಾಗ ನೋಡಿ ನಾವು ಪ್ರಾಸೆಸ್ ನೋಡಿದ್ವಿ, ಇಷ್ಟು ಪ್ರಾಸೆಸ್ ಎವ್ರಿ ಆರ್ಡರ್ ಫಾಲೋ ಮಾಡ್ತೀವಿ ಅಂದ್ರೆ ಇಟ್ ಟೇಕ್ಸ್ ಅ ಲಿಟಲ್ ಆಫ್ ಟೈಮ್. ಆಮೇಲೆ ಈಗ ಭಾಳ ಇಷ್ಟ ಆಗಿದ್ದು ನೀವು ಫ್ರೆಶ್ ಆಗಿ ಇದು ಹಿಟ್ಟನ್ನ ಕಲಸಿ ಮಾಡ್ತಾ ಇದ್ದೀರಿ. ಅದ್ರಲ್ಲಿ ಕಾಂಪ್ರಮೈಸ್ ಇಲ್ವೇ ಇಲ್ಲ ಸರ್. ಅದು ಎಣ್ಣೆ ಬೇರೆ ಫ್ರೆಶ್ ಎಣ್ಣೆ ಸರ್. ನಮ್ಮ ಫ್ಯಾಮಿಲಿ ನಾವು ಎಲ್ಲಾನು ಇಲ್ಲೇ ಊಟ ಮಾಡೋದು ಸರ್. ಹಂಗಾಗಿ ನಾವ್ ಹೆಂಗಿದ್ವು ಆಚೆ ಕಸ್ಟಮರ್ಸ್ಗೂ ಅದೇ ಸರ್ವಿಸ್ ಕೊಡ್ಬೇಕು ಅನ್ನೋದು ನಮ್ ಧ್ಯೇಯ. ಇವಾಗ ಬೀಳ್ತಾ ಇರೋದು ನಮ್ಮ ಬಾಳೆಕಾಯಿ. ಇದು ಇವಾಗ ಖಾರ ಬೇಕು, ಖಾರ ಜಾಸ್ತಿ ಬೇಕು ಅನ್ನೋರಿಗೆ ಮಿಕ್ಸಿಂಗ್ ಮಾಡುವಾಗ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತೀವಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತೀವಿ. ಕಲರ್ ಬರುತ್ತೆ ಖಾರ. ಎಷ್ಟೊತ್ತು ಮಾಡಬೇಕು ಸರ್? ಒಂದು ಸರಿ ಎಣ್ಣೆ ಕಾದ ಮೇಲೆ ನಾವು 5 to 8 ಮಿನಿಟ್ಸ್ ಬಿಡ್ತೀವಿ. ಬೇರೆ ಕಡಲೆ ಹಿಟ್ಟು ನೋಡಿ ತುಂಬಾ ಎಲ್ಲೋ ಆಗಿರುತ್ತೆ. ಇದು ಆ ತರ ಟರ್ನ್ ಆಗಲ್ಲ. ಒಂದು ಪ್ಲೇಟಲ್ಲಿ ಆಗಿದೆ ಸರ್. ಇವಾಗ ಆಗಿದೆ. ಸರ್ ಇದು ಮಿಕ್ಸ್ ಕೇಳಿದ್ರೆ ನಾವು ಹೀಗೆ ಕೊಡ್ತೀವಿ, ಇಲ್ಲ ಅಂದ್ರೆ ಒಂದೊಂದು ಫುಲ್ ಪ್ಲೇಟು ಕೊಡ್ತೀವಿ. ಚಂದ ಕಾಣ್ತದೆ. ಇದಕ್ಕೆ ನಾವು ಸರ್ವಿಸ್ಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಡ್ಯಾಶ್ ಆಫ್ ಚಾಟ್ ಮಸಾಲ ಹಾಕ್ತೀವಿ ಮೇಲೆ, ಆಮೇಲೆ ಇದು ಗ್ರೀನ್ ಚಟ್ನಿ. ಸರ್ ಇದು ಕಾಮ್ ಡೌನ್ ಕೆಫೆಯ ಬಾಳೆಕಾಯಿ ಬಜ್ಜಿ ಮತ್ತೆ ಆಲೂ ಪಕೋಡ. ಅಬ್ಬಬ್ಬಬ್ಬಬ್ಬಬ್ಬ, ಪುದೀನ ಚಟ್ನಿ ಅಂತೂ ಇದ್ದೇ ಇರುತ್ತೆ, ಕಾಮನ್. ಇದು ಕಾಮನ್ ಫ್ಯಾಕ್ಟರ್. ಆಲೂಗಡ್ಡೆದು ಪಕೋಡ, ಬಾಳೆಕಾಯಿ ಬಜ್ಜಿ, ಸ್ಲೈಸ್ ಮಾಡ್ಕೊಳ್ಳೋದು ರೀತಿನೇ ಈ ರೀತಿ. ಸೊ ಹಿಂಗಾಗಿ ಅದೊಂಥರ ನಿಮಗೆ ಫಿಂಗರ್ ಚಿಪ್ಸ್ ಥರ ಕಾಣ್ತದೆ. ಇದು ಫಿಂಗರ್ ಚಿಪ್ಸ್ ಥರ ದೊಡ್ಡಣ್ಣ ಅಂತ ಹೇಳ್ಬೋದು. ಬಿಗ್ ಬ್ರದರ್ ಆಫ್ ದ ಫಿಂಗರ್ ಚಿಪ್ಸ್. ನಮ್ಮ ಕ್ಯಾಮ್ರಾಮನ್ನಿಗೆ ಕೇಳ್ಬಿಡ್ತೀನಿ, ಯಾವ ತೊಗೊಳ್ರಿ? ಬಾಳೆಕಾಯಿ ತೊಗೊಂಬಿಡೋಣ ಫಸ್ಟು. ಓಕೆ, ಅವ್ರು ಬೇಜಾರಾಗಬಾರ್ದು, ಯಾಕಂದ್ರೆ ಮುಂದಿನ ಬಾಳೆಕಾಯಿ ಬಜ್ಜಿಗೆ ಅವ್ರು ಕಾಯ್ತಿದ್ದಾರೆ. ಸೊ ನಾವು ಇದು ತಿಂದೇ ಬಿಡೋಣ ಈಗ ಫಸ್ಟು. ಆಹಾ, ಓಹೋ ಓಹೋ ಓಹೋ, ಹೊಸ ರುಚಿ. ಇದು ಹೊಸ ರುಚಿ. ಮಿರ್ಚಿ ಬಜ್ಜಿ ಒಟ್ಟಿಗೆ ನೀವು ತಿಂದಿರ್ಬೋದು, ಮೆಣಸಿನ್ಕಾಯಿ ಒಟ್ಟಿಗೆ. ಬಟ್ ಇಲ್ಲಿ ಬಾಳೆಕಾಯಿ ಒಟ್ಟಿಗೆ ಆ ಸಾಫ್ಟ್ನೆಸ್ಸು ನಿಮಗೆ ಆಹಾ, ಏನನ್ನು ಬಣ್ಣಿಸ್ಬೇಕು, ಯಾವ ರೀತಿ ಬಣ್ಣಿಸ್ಬೇಕು ಅಂತ ಅರ್ಥ ಆಗಲ್ಲ, ಆ ರೀತಿ ಸಾಫ್ಟ್ನೆಸ್ ಇರುತ್ತೆ ಬಾಳೆಕಾಯ್ದು. ಮೇಲೆ ಕಡಲೆ ಹಿಟ್ಟು, ಟ್ರ್ಯಾಕ್ಟರ್ ಬ್ಯಾಂಡ್ ಕಡಲೆ ಹಿಟ್ಟು, ಹಾವೇರಿದು, ಅಲ್ಲಿ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾರೆ. ಅದರದ್ದು ಗೊತ್ತಾಗ್ಬಿಡುತ್ತೆ, ಕ್ರಿಸ್ಪಿನೆಸ್ಸಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಬಾಯಲ್ಲಿ. ಕರಮ್ ಅಂತ ಫಸ್ಟು ಸೌಂಡು, ಆಮೇಲೆ ಸಾಫ್ಟ್ನೆಸ್. ವಿಡಿಯೋ ತುಂಬ ಬರೀ ಫುಡ್ ರಿವ್ಯೂ ಮಾಡೋದು ಬೇಕಾಗೇ ಇಲ್ಲ, 2 ನಿಮಿಷದಾಗ ಇದ್ರ ಬಗ್ಗೆ ಹೇಳ್ಬೋದು ನಾವು. ಅಷ್ಟೇ ಅದ್ಭುತ. ಇಲ್ಲಿ ವಿಶೇಷವಾಗಿ ಇದಕ್ಕೋಸ್ಕರ ಜನ ಬರ್ತಾರೆ. ಬಂದು ಪ್ಲೇಟ್ ಮೀಲ್ಸ್ ಇರಲಿ, ಪ್ಲೇಟ್ ಮೀಲ್ಸ್ ಕೂಡ ಅದು ರಾಜ ರಾಣಿ ಸೈನಿಕ ಅಂತ ಇರುತ್ತೆ. ಇದೆ ಅದ್ರ ಪಕ್ಕಿಗೆ ಇದು ಇದ್ದೇ ಇರ್ತದೆ ಪ್ಲೇಟು. ನೋಡ್ಕೊಡ್ರಿ ಬಂದಾಗ. ನೀವು ಆರ್ಡರ್ ಮಾಡ್ಕೊಡ್ರಿ, ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ, ಕಾಲ್ ಮಾಡ್ಕೊಂಡು ಬನ್ನಿ. ಅದ್ಭುತವಾಗಿ ಜನ ಇಲ್ಲಿ BTM, ಜಯನಗರ ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ. ಪೊಟ್ಯಾಟೊ ನೋಡ್ಬಿಡೋಣ, ಅಂದರೆ ಆಲೂಗಡ್ಡೆದು. ಆಹಾ, ಹಿಟ್ಟು ಅದೇ ಆಗಿದ್ರು, ಹದ ಅದೇ ಆಗಿದ್ರು, ಇಂಗ್ರೀಡಿಯೆಂಟ್ಸ್ ಅದೇ ಆಗಿದ್ರು. ಇಲ್ಲಿ ಆಲೂಗಡ್ಡೆ ರುಚಿನೇ ಬೇರೆ. ರುಚಿ ಭಾಳ ವೇರಿಯೇಷನ್ಸ್ ಬರುತ್ತೆ. ಇದು ಈ ಕಡೆಗೆ ಜಸ್ಟ್ ಬಾಳೆಕಾಯಿ ಮತ್ತು ಆಲೂಗಡ್ಡೆಯಿಂದ ಎಲ್ಲ ಹದ ಸೇಮ್ ಇದ್ರು ನಿಮಗೆ ಎರಡನ್ನೂ ತೊಗೊಳ್ಳೇಬೇಕು ನೀವು.
ಒಂದು ಪ್ಲೇಟಲ್ಲಿ ಹತ್ತಿರ್ತಾವಂತೆ. ಹಾಂ, ಕ್ರಿಸ್ಪಿ ಲೇಯರು, ಸಾಫ್ಟ್ನೆಸ್ಸು, ಆಲೂಗಡ್ಡೆ ಟೇಸ್ಟು. ಆಹಾ, ಏನೋ ಬಣ್ಣಿಸಲಿ, ಜಗದಲ್ಲಿ ಎಂತೆಂಥ ರುಚಿಗಳಿವೆ ಎಂದು ಬಣ್ಣಿಸಲು ಪದಗಳೇ ಸಿಗುತ್ತಿಲ್ಲ ಅಂತ ಹೇಳ್ತಾ ಮುಂದಿನ ಸಂಚಿಗೆ ಮತ್ತೆ ಸಿಗೋಣ. ಆರೋಗ್ಯ ಬಾಳೋಣ. ಎಂಜಾಯ್ ಮಾಡಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.